Hello guys, welcome to the Read for Well channel. Today I am going to discuss about the generations of computer question part. ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದ ಹಾಗೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಥಿಯರಿಟಿಕಲ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಈ ವಿಡಿಯೋಗೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಒನ್ಸ್ ಆ ವಿಡಿಯೋನ ಒಂದು ರೀಕ್ಯಾಪ್ ಥರ ನೋಡ್ಬಿಟ್ಟು ಬನ್ನಿ. ಸೊ ಇಲ್ಲಿರೋ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸನ್ನು ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ಕೋತೀನಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಬಂದು ವಿಚ್ ಟೆಕ್ನಾಲಜಿ ವಾಸ್ ಯೂಸ್ಡ್ ಇನ್ ದ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಆಪ್ಷನ್ ಎ ಬಂದು ಟ್ರಾನ್ಸಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಮೈಕ್ರೋ ಪ್ರೊಸೆಸರ್ ಅಂತ ಇದೆ. ಫಸ್ಟ್ ಜನ್ರೇಷನ್ ನಮಗೆಲ್ಲರಿಗೂ ಗೊತ್ತು. ಫಸ್ಟ್ ಜನ್ರೇಷನ್ ಅಂತ ಬಂದ ತಕ್ಷಣ ಆಬ್ವಿಯಸ್ಲಿ ಇಟ್ಸ್ ಆ್ಯಂಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ಬೇರೆದ್ರದ್ದು ಎಲ್ಲ ನೋಡೋಣ. ಟ್ರಾನ್ಸಿಸ್ಟರ್ಸಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಜನ್ರೇಷನಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ನ ನೋಡ್ತೀವಿ. ನೆಕ್ಸ್ಟ್ ಐಸಿಸಲ್ಲಿ ಇದೊಂದು ಥರ್ಡ್ ಜನ್ರೇಷನ್ ಒಂದು ಇಂಪಾರ್ಟೆಂಟ್ ಫೀಚರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಬಂದ್ಬಿಟ್ಟು ಮೈಕ್ರೋ ಪ್ರೊಸೆಸರ್. ಸೊ ಇದು ಫಸ್ಟ್ ಜನ್ರೇಷನ್. ಸೊ ಇಲ್ಲಿ ಎಲ್ಲದ್ರದ್ದು ನಾವು ಎಲ್ಲ ಜನ್ರೇಷನ್ದು ಒಂದ್ಸಲ ರೀಕ್ಯಾಪ್ ಆದಂಗಾಯಿತು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಮೇನ್ ಫೀಚರ್ ಆಫ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್? ಆಪ್ಷನ್ ಎ ಮ್ಯಾಗ್ನೆಟಿಕ್ ಡ್ರಮ್ ಮೆಮರಿ, ಬಿ ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್, ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ಮೇನ್ ಫೀಚರ್ ಆಫ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ಇಲ್ಲಿರೋದು. ಸೊ ನಾವು ಒಂದು ಆಪ್ಷನ್ಸ್ ನೋಡ್ಕೊಳ್ಳೋಣ. ಮ್ಯಾಗ್ನೆಟಿಕ್ ಡ್ರಮ್ ಮೆಮರಿ. ಸೊ ಒನ್ಸ್ ಅಗೇನ್ ಗೈಸ್ ಮತ್ತೆ ಹೇಳ್ತಿದ್ದೀನಿ, ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಒಂದ್ಸಲ ನೋಡ್ಕೊಂಬಿಟ್ಟು ಬನ್ನಿ. ಸೊ ಎಲ್ಲ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಮ್ಯಾಗ್ನೆಟಿಕ್ ಡ್ರಮ್ ಮೆಮರಿ ಅಂತ ಇರೋದು ಫಸ್ಟ್ ಜನ್ರೇಷನಲ್ಲಿ ನೋಡಿದ್ವಿ. ಬಿಕಾಸ್ ಮ್ಯಾಗ್ನೆಟಿಕ್ ಡ್ರಮ್ ಮೆಮರಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಅದೆಲ್ಲ, ಆಮೇಲೆ ಪಂಚ್ ಕಾರ್ಡ್ಸ್ ಅದೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲೇ ಬಂದಿರೋದು. ಸೊ ಮ್ಯಾಗ್ನೆಟಿಕ್ ಡ್ರಮ್ ಟ್ಯೂಬ್ಸ್ ಒಂದು ಫಸ್ಟ್ ಜನ್ರೇಷನ್ದ ಇಂಪಾರ್ಟೆಂಟ್ ಫೀಚರ್ ಅಂತಲೂ ನಾವು ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್. ಎಲ್ಲೆಲ್ಲೆಲ್ಲ ಟ್ರಾನ್ಸಿಸ್ಟರ್ಸ್ ಇದೆ ಕಣ್ಮುಚ್ಕೊಂಡು ಆನ್ಸರ್ ಹಾಕಿ, ದಟ್ ಈಸ್ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ. ಬಟ್ ಬೇರೆದೆಲ್ಲ ನೋಡೋಣ. ಆಪ್ಷನ್ ಬಿ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೆಷಿನ್ ಲರ್ನಿಂಗ್, ಡೇಟಾ, ಕ್ಲೌಡ್, ಈ ಥರ ಬಿಗ್ ಡೇಟಾ, ಯಾವುದೇ ಈ ಥರ ಕೀವರ್ಡ್ಸ್ ಬಂತಂದರೆ ಅದು ಫಿಫ್ತ್ ಜನ್ರೇಷನ್. ಇದೆಲ್ಲ ಮಾಡರ್ನ್ ಟೆಕ್ನಾಲಜೀಸ್ ನಾವೆಲ್ಲ ಯೂಸ್ ಮಾಡ್ತಿರೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಫಿಫ್ತ್ ಜನ್ರೇಷನ್. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ಇದೊಂದು ಐ ಥಿಂಕ್ ಲಾಸ್ಟ್ ವಿಡಿಯೋಲಿ ಇಲ್ಲ, ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇದನ್ನು ತಿಳ್ಕೊಳ್ಳೋಕ್ಕೆ. ಸೊ ಇದೊಂದು ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ನಾವು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನನ್ನು ನೋಡಿದ್ವಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ವಾಟ್ ಲ್ಯಾಂಗ್ವೇಜ್ ವಾಸ್ ಪ್ರೈಮರ್ಲಿ ಯೂಸ್ಡ್ ಇನ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ. ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ನೀವು ಆ್ಯಸ್ ಎ ಟೋಲ್ಡ್ ಲಾಸ್ಟ್ ವಿಡಿಯೋ ನೋಡಿದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದೇ ರೀತಿ ನಾವು ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಿರಲ್ಲ. ಯಾಕಂದರೆ ಡೈರೆಕ್ಟ್ ನಾವು ಕಂಪ್ಯೂಟರ್ಗೆ ಹೆಂಗೆ ಬೈನರಿ ಫಾರ್ಮಲ್ಲಿ ಕೊಡ್ತಿರ್ತೀವಿ ಅಥವಾ ನೋಟೇಷನ್ಸ್ ಯೂಸ್ ಮಾಡಿಕೊಡ್ತಿದ್ವಿ ಅಂತ ಹೇಳಿದ್ವಿ. ಸೊ ಥರ್ಡ್ ಕ್ವಶನಿಗೆ ಬಂದ್ಬಿಟ್ಟು ಆನ್ಸರ್ ಎ. ಓಕೆನಾ. ಈ ಹೈ ಲೆವೆಲ್ SQL ಇದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತಂದರೆ ನಾವು ಏನೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, C++, ಅದೆಲ್ಲ ಹೈ ಲೆವೆಲಿಂಗ್ ಲ್ಯಾಂಗ್ವೇಜಸ್. ಓಕೆನಾ. ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಬರೋಣ. ವಿಚ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ ಟ್ರಾನ್ಸಿಸ್ಟರ್ಸ್ ಇನ್ಸ್ಟೆಡ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಇದೆ. ಫಸ್ಟ್ ಕಂಪ್ಯೂಟರ್ಸ್ ನಮಗೆಲ್ಲ ಗೊತ್ತು ಟು ಯೂಸ್ ಟ್ರಾನ್ಸಿಸ್ಟರ್ಸ್ ಇನ್ಸ್ಟೆಡ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ. ಅದು ಬಂದ್ಬಿಟ್ಟು ಸೆಕೆಂಡ್ ಜನ್ರೇಷನ್ಸ್ ಅಂತ ನಮಗೆ ಗೊತ್ತು. ಬಿಕಾಸ್ ಟ್ರಾನ್ಸಿಸ್ಟರ್ಸ್ ಅಂತ ಬಂದ ತಕ್ಷಣ ಅದು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿರುತ್ತೆ. ಬಟ್ ಇಲ್ಲಿ ಕ್ವೆಶನ್ ಟ್ವಿಸ್ಟೆಡ್ ಆಗಿದೆ. ಏನಂತ ಯಾವ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಆಪ್ಷನ್ ಸಿ. ಏನು IBM 7090. ಇದನ್ನು ಕೇಳ್ಬೋದು. ಬಿಕಾಸ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಲೈಕ್ ಚೂಸ್ ಕರೆಕ್ಟ್ ಆಪ್ಷನ್ಸ್ ಎಬೋ ಆ ಥರದಲ್ಲಿ ಬಂದಿದ್ರಲ್ಲಿ ಇದು ಒಂದು ಕೇಳ್ಬೋದು. ಸೊ ಅದಕ್ಕೋಸ್ಕರ ಕ್ವೆಶನ್ ಹಾಕಿದ್ದೀನಿ. ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಜನ್ರೇಷನ್ ಏನಾದರೂ ಕೇಳಿದರೆ ಅದು ಸಿ ಆಪ್ಷನ್ ಇದೆ. ದಟ್ ಈಸ್ IBM 7090. ನೆಕ್ಸ್ಟ್ ಫಿಫ್ತ್ ಕ್ವೆಶನ್. ವಿಚ್ ಜನ್ರೇಷನ್ ಇಂಟ್ರೊಡ್ಯೂಸ್ ದ ಯೂಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದ ತಕ್ಷಣ ದಟ್ ಈಸ್ ಥರ್ಡ್ ಜನ್ರೇಷನ್. ಅದನ್ನು ಹಂಗೆ ಇಟ್ಕೋಬೇಕು. ಬಿಕಾಸ್ ಇಟ್ ಈಸ್ ಅನ್ ಡೈರೆಕ್ಟ್ ಒನ್ ಆ್ಯಂಡ್ ಇಂಪಾರ್ಟೆಂಟ್ ಒನ್. ಥರ್ಡ್ ಜನ್ರೇಷನ್ ಒಂದು ಇಂಪಾರ್ಟೆಂಟ್ ಫೀಚರ್ ಆಗಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್. ವಾಟ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಏನು ಕೇಳಿದರೆ ಡಿಸ್ಅಡ್ವಾಂಟೇಜ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ಡ್ ಇನ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಆಬ್ವಿಯಸ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ಯೂಸ್ಡ್ ಇನ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಏನಂತ ನೋಡೋಣ. ಆಪ್ಷನ್ ಎ ಟೂ ಫಾಸ್ಟ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಫಸ್ಟ್ ಜನ್ರೇಷನಲ್ಲಿ ಆಲ್ಮೋಸ್ಟ್ ಯಾವುದು ತುಂಬ
ಅಡ್ವಾಂಟೇಜಸ್ ಆಗಿರೋಂಥ ಫೀಚರ್ಸ್ ಯಾವುದೂ ಇರಲಿಲ್ಲ. ಆ್ಯಸ್ ವಿ ಇಂಟ್ರೊಡ್ಯೂಸ್ ಅವರ್ ಫಸ್ಟ್ ಕಂಪ್ಯೂಟರ್ಸ್, ಬಟ್ ಇವಾಗಿನ ಇರೋ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ಗೂ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ಅಂತೂ ಅಲ್ಲವೇ ಅಲ್ಲ, ಅದನ್ನು ಅಲ್ಲೇ ಎಲಿಮಿನೇಟ್ ಮಾಡ್ಬೋದು ನೀವು. ನೆಕ್ಸ್ಟ್ ಓವರ್ ಹೀಟಿಂಗ್ ಆ್ಯಂಡ್ ಲಾರ್ಜ್ ಸೈಜ್ ಅಂತ ಇದೆ. ಇದೊಂದು ಆಪ್ಷನ್ ಇಟ್ಕೊಳ್ಳೋಣ, ಬಟ್ ನೆಕ್ಸ್ಟ್ ನೋಡೋಣ. ಲ್ಯಾಕ್ ಆಫ್ ಎಲೆಕ್ಟ್ರಿಸಿಟಿ, ಇದಂತೂ ಚಾನ್ಸ್ ಇಲ್ಲ. ಬಿಕಾಸ್ ಯಾವುದೇ ಒಂದು ಕಂಪ್ಯೂಟರ್ ಡಿವೈಸ್ ವರ್ಕ್ ಆಗಬೇಕಂದ್ರೆ ಅಲ್ಲಿ ಆಬ್ವಿಯಸ್ಲಿ ಎಲೆಕ್ಟ್ರಿಸಿಟಿ, ಒಂದು ಎಕ್ಸ್ಟರ್ನಲ್ ಪವರ್ ಸಪ್ಲೈ ಇರಲೇಬೇಕು. ಸೊ ಅಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಕೊಡಲೇಬೇಕು, ಅದಾಗಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಾಸ್ಟ್ ಆಫ್ ಟ್ರಾನ್ಸಿಸ್ಟರ್ಸ್, ಇದಂತೂ ಚಾನ್ಸೇ ಇಲ್ಲ. ಏನಕ್ಕೆ ಅಂದರೆ ಟ್ರಾನ್ಸಿಸ್ಟರ್ ಬಂದಿರೋದೆ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ. ಸೊ ಇದಾಗಕ್ಕೂ ಚಾನ್ಸ್ ಇಲ್ಲ. ನಮಗೆ ಆಪ್ಷನ್ ಉಳಿದಿರೋದು ಒಂದೇ, ದಟ್ ಈಸ್ ಬಿ. ನೆಕ್ಸ್ಟ್ 7th ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಎ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ. ಇದರಲ್ಲೂ ಅಷ್ಟೇ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ನಮಗೆ ಯಾವುದಂತ ಎಕ್ಸಾಂಪಲ್ ಗೊತ್ತಿದ್ದರೆ ಈಸಿಯಾಗಿ ಮಾಡ್ಬೋದು. ಇದನ್ನು ಕೂಡ ಹಾಗೆ ಒಂದು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಬಿ, PDP-8 ಅಂತ. ಥರ್ಡ್ ಜನ್ರೇಷನ್ ಒಂದು ಎಕ್ಸಾಂಪಲ್ ಓದಿದ್ವಿ. ನೆಕ್ಸ್ಟ್ ಫಸ್ಟ್ ಜನ್ರೇಷನ್ ಒಂದು ಎಕ್ಸಾಂಪಲ್ ಓದಿದ್ವಿ, IBM 7090. 2 ಎಕ್ಸಾಂಪಲ್ಸ್ ಗೊತ್ತಾಯಿತು ಅನ್ಕೋತೀನಿ. ಸೊ ಅದನ್ನು ನೆನ್ಪಿಟ್ಕೊಂಡ್ರೆ ಇನ್ ಕೇಸ್ ಯಾವ್ದಾದ್ರು ಕ್ವಶನ್ಸ್ ಕೇಳಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ, ನೆಕ್ಸ್ಟ್ 8th one. ವಿಚ್ ಕಾಂಪೊನೆಂಟ್ ಬಿಕೇಮ್ ಸೆಂಟ್ರಲ್ ಇನ್ 5th generation computers? ಆಪ್ಷನ್ ಎ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಬಿ AI ಚಿಪ್ಸ್, ಸಿ ವ್ಯಾಕ್ಯೂಮ್ ಟ್ಯೂಬ್ಸ್, ಡಿ ಕ್ಲೌಡ್ ಸರ್ವರ್ಸ್. ಸೊ ಇಲ್ಲಿ ಏನಂತಂದರೆ ವಿಚ್ ಕಾಂಪೊನೆಂಟ್ಸ್ ಅಂತ ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ಕೊಳ್ಳೋಣ. ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತಂದರೆ, ಯೂಶ್ವಲಿ ನಮಗೆ ಇವಾಗ ಬರ್ತಿರೋ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಯಾವುದೇ ಬೇರೆ ಎಕ್ಸಾಮ್ಸ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಂಗಿದೆ, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ದ ಬಿಲೋ ಆಪ್ಷನ್ಸ್ ಅಂತ ಕೇಳ್ಬೋದು. ಯಾವುದಿದೆಲ್ಲ ಕರೆಕ್ಟ್ ಇದೆ. ಮತ್ತು ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಈ ಥರ 1 2 3 ಅಂತ ತೊಗೊಂಡ್ರೆ ಮತ್ತು ಇಲ್ಲೊಂದು ಆಪ್ಷನ್ ಕೊಡ್ಬೋದು ಅವರು, ಲೈಕ್ A1 B1 ಮತ್ತು 2 ಕರೆಕ್ಟ್ ಇದೆ, C1 3 ಕರೆಕ್ಟ್ ಇದೆ, ಡಿ ಬಂದುಬಿಟ್ಟು ಆಲ್ ಇದೆ. ಆ ಥರ ಏನಾದರೂ ಕ್ವಶನ್ಸನ್ನ ಫ್ರೇಮ್ ಮಾಡ್ತಾರಲ್ವ ಯೂಶ್ವಲಿ, ಅದಕ್ಕೆ ಹೆಲ್ಪ್ ಆಗುತ್ತೆ ಇದು. ಇವಾಗ ಏನು ಕೇಳಿದ್ದಾರೆ, 5th generation ಆಫ್ ಕಂಪ್ಯೂಟರ್ಸಲ್ಲಿ ಯಾವುದೆಲ್ಲ ಇದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಯೂಶ್ವಲಿ ಇದು ಬರುತ್ತೆ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ. ಸೊ ಇದಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು AI ಚಿಪ್ಸ್, ಆಬ್ವಿಯಸ್ಲಿ ಎಸ್, ಬಿಕಾಸ್ AI ಅಂತ ಎಲ್ಲೆಲ್ಲಿ ಬರುತ್ತೆ, ML, AI, ಬಿಗ್ ಡೇಟಾ, ಕ್ಲೌಡ್, ಈ ಥರ ಕೀವರ್ಡ್ಸ್ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ 5th generation. ಓಕೆ, AI ಬಂದುಬಿಟ್ಟು 5th generation, ಇದೊಂದು ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸ್, ನೋ, ವ್ಯಾಕ್ಯೂಮ್ ಟ್ಯೂಬ್ ಫಸ್ಟ್ ಜನ್ರೇಷನಲ್ಲಿ ಅಷ್ಟೇ ಬರೋದು. ಸೊ ದಿಸ್ ಇಸ್ ನಾಟ್ ಎನ್ ಆಪ್ಷನ್. ನೆಕ್ಸ್ಟ್ ಕ್ಲೌಡ್ ಸರ್ವರ್ಸ್, ಇದು ಕೂಡ ಹೌದು. ಕ್ಲೌಡ್ ಸರ್ವರ್ಸ್ ಕೂಡ 5th generation ಆಫ್ ಕಂಪ್ಯೂಟರ್ಸಲ್ಲಿ ಮೇನ್ ಪಾರ್ಟ್. ಬಿಕಾಸ್ ಆ್ಯಸ್ ಐ ಟೋಲ್ಡ್, ಕ್ಲೌಡ್ ಇದೆಲ್ಲ ಏನೆಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಇದೆ ಅದೆಲ್ಲ 5th generation ಆಫ್ ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಂದುಬಿಟ್ಟು AI ಚಿಪ್ಸ್ ಮತ್ತು ಕ್ಲೌಡ್ ಸರ್ವರ್ಸ್ 5th generation. ಇಲ್ಲ ಆಪ್ಷನ್ ಬಂದುಬಿಟ್ಟು ಹಾಗೇನಾದರೂ ಕೊಟ್ಟಿದ್ರೆ ನಾವು ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಅವಾಗ ಆಪ್ಷನ್ ಸಿ ಅಂತ ಆಗ್ಬೋದಿತ್ತು. ಈ ಥರ ಕ್ವಶನ್ಸನ್ನು ಫ್ರೇಮ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಇವಾಗ. ಸೊ ಆ ಥರ ಕ್ವಶನ್ಸನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. 9th one. ವಾಟ್ ಈಸ್ ಅ ಕೀ ಫೀಚರ್ ಆಫ್ 5th generation ಕಂಪ್ಯೂಟರ್ಸ್ ಅಂತ. ಕೀ ಫೀಚರ್ಸ್ ಆಫ್ 5th generation ಆಫ್ ಕಂಪ್ಯೂಟರ್ಸ್ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ, ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್, ಹೈ ಸ್ಪೀಡ್ ಪಂಚ್ ಕಾರ್ಡ್ಸ್, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ಸ್, ಪ್ಯಾರಲಲ್ ಪ್ರೊಸೆಸಿಂಗ್ ಆ್ಯಂಡ್ AI. ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್ ಅಂತೂ ಅಲ್ವೇ ಅಲ್ಲ, ಬಿಕಾಸ್ ದಿಸ್ ಇಸ್ ಕಮ್ಸ್ ಅಂಡರ್ ಸೆಕೆಂಡ್ ಜನ್ರೇಷನ್. ನೆಕ್ಸ್ಟ್ ಹೈ ಸ್ಪೀಡ್ ಪಂಚ್ ಕಾರ್ಡ್ಸ್ ಬರೋದು ಫಸ್ಟ್ ಜನ್ರೇಷನಲ್ಲಿ. ನೆಕ್ಸ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಈ ಕಾನ್ಸೆಪ್ಟ್ ಬರುತ್ತೆ ಥರ್ಡಲ್ಲಿ ಬರುತ್ತೆ. ಸೊ ನಮಗೆ ಉಳಿದಿರೋ ಆಪ್ಷನ್ ಒಂದೇ, ಪ್ಯಾರಲಲ್ ಪ್ರೊಸೆಸಿಂಗ್ ಆ್ಯಂಡ್ AI ಅನ್ನೋ ವರ್ಡ್. ಇನ್ ಕೇಸ್ ಪ್ಯಾರಲಲ್ ಪ್ರೊಸೆಸಿಂಗ್ ಗೊತ್ತಿಲ್ಲ, ಅಟ್ಲೀಸ್ಟ್ AI ಗೊತ್ತಿದೆ ಅಂದರೆ ನೀವು ಡೈರೆಕ್ಟ್ ಡಿಗೆ ಬಂದುಬಿಡ್ತೀರಾ. ಪ್ಯಾರಲಲ್ ಪ್ರೊಸೆಸಿಂಗ್ ಏನಂತ ಒಂದು ಸಲ ತಿಳ್ಕೊಳ್ಳೋಣ. ಲೈಕ್ ಫಾರ್ ಎಕ್ಸಾಂಪಲ್ ನಾವೊಂದು ವೆಬ್ ಬ್ರೌಸರ್, ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡಿದ್ದೀವಿ, ಓಕೆನಾ. ಒಂದು ಟ್ಯಾಬಲ್ಲಿ ನಾವು ಗೂಗಲ್ ಓಪನ್ ಮಾಡಿದ್ವಿ, ಒಂದು ಯಾವುದೋ ಕಂಪ್ಯೂಟರ್ ಅಥವಾ ಸಿಸ್ಟಮಲ್ಲಿ, ಓಕೆನಾ. ಇನ್ನೊಂದು ಟ್ಯಾಬಲ್ಲಿ ನಾವು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದ್ವಿ, ಓಕೆನಾ. ಇಲ್ಲಿ ಇನ್ನೊಂದಲ್ಲಿ PPT ಮಾಡ್ತಾಯಿದ್ದೀನಿ, ಓಕೆ. ಮತ್ತು ಇನ್ನೊಂದು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ, ಓಕೆ. ನಾನು ಯೂಟ್ಯೂಬಲ್ಲಿ ಏನೋ ಒಂದು ಆಡಿಯೋ ಪ್ಲೇ ಮಾಡ್ತಾ ಅಥವಾ ಸಾಂಗ್ ಏನೋ ಕೇಳ್ತಾ ಇರ್ತೀನಿ, ಇದ್ರ ಪಾಡಿಗೆ ಇದು ಸಾಂಗ್ ಪ್ಲೇ ಆಗ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಗೂಗಲಲ್ಲಿ ಏನೋ ಒಂದು ಸರ್ಚ್ ಮಾಡ್ಬೋದು, ಮತ್ತು ಈ ವೆಬ್ಸೈಟಲ್ಲಿ ಏನೋ ಒಂದು ಕಂಟೆಂಟ್ ತೆಗೆದ್ಬಿಟ್ಟು ನಾನು PPTಗೆ ಹಾಕ್ಬೋದು. ಅಟ್ ದ ಸೇಮ್ ಟೈಮ್ ಎಲ್ಲ ಟ್ಯಾಬ್ಸು ವರ್ಕ್ ಆಗ್ತಿದೆ. ಒಂದು ಟ್ಯಾಬ್ ಇನ್ನೊಂದು ಟ್ಯಾಬಿಗೆ ಇಂಟರ್ವೆನ್ಷನ್ ಮಾಡ್ತಿಲ್ಲ, ಅಂದರೆ ಡಿಸ್ಟರ್ಬೆನ್ಸ್ ಮಾಡ್ತಿಲ್ಲ. ಅದ್ರ ಪಾಡಿಗೆ ಅದೇ ಆ ಪ್ರೋಸೆಸರ್ ಅದರದ್ದು ಕೆಲಸ ಮಾಡ್ತಿದೆ, ಓಕೆ. ಇದನ್ನು ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಅಂತೀವಿ. ಒಂದೆಲ್ಲ ಎರಡು, ಮೋರ್ ದ್ಯಾನ್ 2 ಟಾಸ್ಕ್ ಅಟ್ ದ ಸೇಮ್ ಟೈಮ್ ಏನು ಮಾಡ್ತೀವಿ ನಾವು, ಅದನ್ನು ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇದೊಂದು ಕಾನ್ಸೆಪ್ಟ್ ತಿಳ್ಕೊಂಡ್ವಿ ಇವತ್ತು ಪ್ಯಾರಲಲ್ ಪ್ರೊಸೆಸಿಂಗ್ ಬಗ್ಗೆ.
ಇದು ಕೂಡ 5th ಜನರೇಷನ್ ಆಫ್ ಕಂಪ್ಯೂಟರ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಫೀಚರ್, ಓಕೆನಾ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10th ಒನ್, ಸೆಲೆಕ್ಟ್ ಆಲ್ ಕರೆಕ್ಟ್ ಫೀಚರ್ಸ್ ಆಫ್ 3rd ಜನರೇಷನ್ ಕಂಪ್ಯೂಟರ್ಸ್. ಓಕೆ, ಇಲ್ಲೂ ಅಷ್ಟೆ, ಏನು ಯೂಸ್ ಆಫ್ ಆಪ್ಷನ್ಸ್ ಅದನ್ನ, ಯೂಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ 3rd ಜನರೇಷನ್ ಆಫ್ ಕಂಪ್ಯೂಟರ್ಸ್. ಆಬ್ವಿಯಸ್ಲಿ ಎಸ್, ಐ ಸಿಸ್ ಬಂದ ತಕ್ಷಣ ಅದು 3rd ಜನರೇಷನ್ನೇ. ಓಕೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದು ಅಷ್ಟೇ ಕರೆಕ್ಟ್ ಫೀಚರ್ಸ್. ಈ ಥರ ಮತ್ತೆ ಈ ಕ್ವೆಶನ್ ಹೆಂಗೆ ಹೇಳಿದೆ 1 2 3 ಅಂತ ಇದನ್ನು ಕೊಟ್ಟು ಆಪ್ಷನ್ಸ್ ABCD ಇದೆಲ್ಲ ಕೊಡ್ಬೋದು. ಆ ಥರ ಕ್ವೆಶನ್ಸ್ ಫ್ರೇಮ್ ಮಾಡೋದಕ್ಕೆ ಈ ಕ್ವೆಶನ್ ಕೂಡ ಅದೇ ಥರ ಎಕ್ಸಾಂಪಲ್, ಓಕೆನಾ. ಬಟ್ ನಾನು ಅದನ್ನು ಆಪ್ಷನ್ ಹಾಕಲ್ಲ. ಸೊ ನಾವು ಇಲ್ಲಿ ಚೂಸ್ ಮಾಡಿದ್ರೆ ಎಕ್ಸಾಮಲ್ಲಿ ವಿ ಆರ್ ರೆಡಿ ಟು ಆನ್ಸರ್, ಓಕೆನಾ. ಇಲ್ಲಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಲೈನ್ಗೂ ಮೀನಿಂಗ್ ಗೊತ್ತಿದ್ರೆ ನಾವು ಎಕ್ಸಾಮಲ್ಲಿ ಕೂಡ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಡೆವಲಪ್ಮೆಂಟ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಎಸ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಫೀಚರ್ ಅಥವಾ ಇಂಪಾರ್ಟೆಂಟ್ ಫೀಚರ್ ಆಫ್ ಅ 3rd ಜನರೇಷನ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಪ್ರೊಸೆಸರ್. ಮೈಕ್ರೋ ಪ್ರೊಸೆಸರ್ ಇರೋದು 4th ಜನರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ, ರೈಟ್? ಎಸ್. ನೆಕ್ಸ್ಟ್ ಫಾಸ್ಟರ್ ಆ್ಯಂಡ್ ಮೋರ್ ರಿಲಯಬಲ್ ದ್ಯಾನ್ ಪ್ರೀವಿಯಸ್ ಜನ್ರೇಷನ್. ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು, ಬಿಕಾಸ್ 2nd ಜನರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ನಾವು ಜಸ್ಟ್ ಟ್ರಾನ್ಸಿಸ್ಟರ್ಸ್ ನೋಡಿದ್ವಿ. ಇಲ್ಲಿ ಹೈಸಿಸ್ ಒಂದು ಇಂಪ್ರೂವ್ ಟೆಕ್ನಾಲಜಿ ಬರ್ತಿದೆ. ಸೊ ಇಟ್ ಈಸ್ ಫಾಸ್ಟರ್ ಮತ್ತು ಮೋರ್ ರಿಲಯಬಲ್ ದ್ಯಾನ್ ಪ್ರೀವಿಯಸ್ ಜನ್ರೇಷನ್. ಈ ಆಪ್ಷನ್ ತೊಗೋಬೋದು. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಇದೆ, ಎ ಕರೆಕ್ಟ್ ಇದೆ, ಬಿ ಕರೆಕ್ಟ್ ಇದೆ, ಆ್ಯಂಡ್ ದೆನ್ ಡಿ ಕರೆಕ್ಟ್ ಇದೆ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಟೆಕ್ನಾಲಜೀಸ್ ವರ್ ಯೂಸ್ಡ್ ಇನ್ ದ 1st ಜನರೇಷನ್ ಆಫ್ ಕಂಪ್ಯೂಟರ್ಸ್? ಇನ್ನೊಂದು ಈಸಿಯೆಸ್ಟ್ ಕ್ವೆಶನ್, ವ್ಯಾಕ್ಯೂಮ್ ಟ್ಯೂಬ್ಸ್. ಎಲ್ಲರಿಗೂ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೋತೀನಿ. ದ ಆನ್ಸರ್ ಈಸ್ ವ್ಯಾಕ್ಯೂಮ್ ಟ್ಯೂಬ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ 1st ಜನರೇಷನ್ ಆಫ್ ಕಂಪ್ಯೂಟರ್ಸ್? ಓಕೆನಾ, ಇಲ್ಲಿ ದೇ ಯೂಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಎಸ್ ಎ ಪ್ರೈಮರಿ ಟೆಕ್ನಾಲಜಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಎಲ್ಲೆಲ್ಲಿ ಬರ್ತಿದೆ ಅದೆಲ್ಲ 1st ಜನರೇಷನ್. ಸೊ 1st ಜನರೇಷನ್ ಕೇಳಿದರೆ ದಿಸ್ ಈಸ್ ಆಬ್ವಿಯಸ್ಲಿ ಟ್ರೂ. ಓಕೆ, ನೆಕ್ಸ್ಟ್, ಇನ್ಪುಟ್ ವಾಸ್ ಪ್ರೈಮರ್ಲಿ ಥ್ರೂ ಪಂಚ್ ಕಾರ್ಡ್ಸ್. ಹೌದು, ಇನ್ಪುಟ್ ಕೂಡ ಇನ್ಪುಟ್ ಮತ್ತು ಔಟ್ಪುಟ್ ನಾವು ಲಾಸ್ಟ್ ವಿಡಿಯೋಲಿ ನೋಡಿದ್ವಿ. ಪಂಚ್ ಕಾರ್ಡ್ಸಿಂದನೇ 1st ಜನರೇಷನ್ ಆಫ್ ಕಂಪ್ಯೂಟರ್ಸ್ದು ಇನ್ಪುಟ್ ಮತ್ತು ಔಟ್ಪುಟ್ ಆಗೋದು. ನೆಕ್ಸ್ಟ್, ದೇ ವರ್ ಪೋರ್ಟಬಲ್ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್. ನೋ, ನೆವರ್. 1st ಜನರೇಷನ್ ಆಫ್ ಕಂಪ್ಯೂಟರ್ಸ್ ಎಫಿಷಿಯೆಂಟ್ ಕಂಪ್ಯೂಟರ್ಸ್ ಅಂತೂ ಅಲ್ವೇ ಇಲ್ಲ. ಆ್ಯಂಡ್ ಪೋರ್ಟಬಲ್ ಅಂತೂ ಇನ್ನೂ ಸಾಧ್ಯ ಇಲ್ಲ, ಬಿಕಾಸ್ ಅದೆಲ್ಲ ಯೂಜ್ ಕಂಪ್ಯೂಟರ್ಸ್. ಅವಾಗ ದೊಡ್ಡ ದೊಡ್ಡ ಕಂಪ್ಯೂಟರ್ಸ್, ಅದನ್ನು ಪೋರ್ಟಬಲ್ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡೋಗೋ ಅಷ್ಟು ಎಫಿಷಿಯೆಂಟ್ ಅಥವಾ ಈಸಿ ಆಗಿರಲಿಲ್ಲ. ಸೊ ಆಪ್ಷನ್ ಸಿ ಇಸ್ ರಾಂಗ್ ಒನ್, ನಾಟ್ ಕರೆಕ್ಟ್. ದೆನ್ ದೇ ಯೂಸ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ ದ ಸ್ಟೋರೇಜ್. ಆಬ್ವಿಯಸ್ಲಿ ಎಸ್, ಆಪ್ಷನ್ ಡಿ ಈಸ್ ಆಲ್ಸೋ ಅನ್ಕರೆಕ್ಟ್. ಇಲ್ಲೂ ಅಷ್ಟೇ, ಎ, ಬಿ ಆ್ಯಂಡ್ ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡೋಣ. 2nd ಜನರೇಷನ್ ಟು 3rd ಜನರೇಷನ್ ಏನೆಲ್ಲ ಚೇಂಜಸ್ ಇದೆ ಅಂತ ಈ ಕ್ವೆಶನ್ ಕೇಳ್ತಿದ್ದಾರೆ. 2nd ಜನರೇಷನ್ ಟು 3rd ಜನರೇಷನ್. ಓಕೆ, ಡೆವಲಪ್ಮೆಂಟ್ ಆಫ್ ಟ್ರಾನ್ಸಿಸ್ಟರ್ಸ್. ಹೌದಾ? ನೋ, ಬಿಕಾಸ್ ಟ್ರಾನ್ಸಿಸ್ಟರ್ಸ್ ಬರೆದು 2nd ಜನರೇಷನಲ್ಲಿ, ನಾವು 2nd to 3rd ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಇಸ್ ರಾಂಗ್. ಕ್ರಿಯೇಷನ್ ಆಫ್ ಐಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಆಬ್ವಿಯಸ್ಲಿ ದಿಸ್ ಇಸ್ ಎಸ್, 3rd ಜನರೇಷನಲ್ಲೇ ನಮಗೆ ಐಸಿಸ್ ಫೀಚರ್ಸ್ನ ನೋಡ್ಬೋದು. ಸೊ 3rd ಕ್ವೆಶನ್, ಅಡ್ವಾನ್ಸಸ್ ಇನ್ ಮ್ಯಾಗ್ನೆಟಿಕ್ ಟೇಪ್ ಸ್ಟೋರೇಜ್. ನೋ, ಇದು ಕೂಡ 1st ಜನರೇಷನಲ್ಲಿ ಬರುತ್ತೆ. ನೆಕ್ಸ್ಟ್, ನೀಡ್ ಫಾರ್ ಸ್ಮಾಲರ್, ಫಾಸ್ಟರ್ ಆ್ಯಂಡ್ ಮೋರ್ ರಿಲಯಬಲ್ ಸಿಸ್ಟಮ್. ಎಸ್, ಅಂದರೆ 2nd ಜನರೇಷನಿಗೆ ನಾವು ಕಂಪೇರ್ ಮಾಡಿದ್ರೆ 3rd ಜನರೇಷನಲ್ಲಿ ಇನ್ನೂ ಡಿವೈಸಸ್ ಸ್ಮಾಲರ್ ಆಯಿತು, ಪೋರ್ಟಬಲ್ ಸ್ವಲ್ಪ ಚೆನ್ನಾಯಿತು, ಮತ್ತು ಸ್ವಲ್ಪ ಎಫಿಷಿಯೆಂಟಾಗಿ ಫಾಸ್ಟರ್ ಯೂಸಿಂಗ್ ಐಸಿಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫಾಸ್ಟರಾಗಿ ಹ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಯಾವುದೇ ಅದು ಬಿ ಮತ್ತು 13 ಕ್ವೆಶನ್, ರೈಟ್? ಬಿ ಮತ್ತು ಡಿ ಇದೆರಡು ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ 14, ಸೆಲೆಕ್ಟ್ ಆಲ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ 4th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಕೇಳಿದ್ದಾರೆ. ನೋಡೋಣ. ಮೈಕ್ರೋ ಪ್ರೊಸೆಸರ್ ರಿಪ್ಲೇಸ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಆಬ್ವಿಯಸ್ಲಿ ಎಸ್, ಮೈಕ್ರೋ ಪ್ರೊಸೆಸರ್ ಯಾವುದು 4th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಒಂದು ಮೇನ್ ಫೀಚರ್. ಸೊ ಮೈಕ್ರೋ ಪ್ರೊಸೆಸರ್ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ 4th ಜನರೇಷನ್. ಇದು ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟ್, ಕಂಪ್ಯೂಟರ್ಸ್ ಬಿಕೇಮ್ ಅವೈಲಬಲ್ ಫಾರ್ ಪರ್ಸನಲ್ ಯೂಸ್. ಎಸ್, ದಿಸ್ ಈಸ್ ಆಲ್ಸೋ ಟ್ರೂ, ಬಿಕಾಸ್ ಇಲ್ಲೂ ಅಷ್ಟೇ ಕಂಪ್ಯೂಟರ್ಸ್ ತುಂಬ ಸ್ಮಾಲ್ ಸೈಜಿಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು 4th ಜನರೇಷನಿಂದ. ಸೊ ಪರ್ಸ್ನಲ್ ಯೂಸ್ಗೆ, ಕಂಪ್ನೀಸ್ಗೆ ಎಲ್ಲ ಕಡೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು 4th ಜನರೇಷನನ್ನು. ಇದು ಪೋರ್ಟಬಲ್. ಓಕೆ, ಸ್ಮಾಲ್ ಪರ್ಸ್ನಲ್ ಯೂಸ್ ಇದ್ದಿದ್ದರಿಂದ ನಾವು ಪೋರ್ಟಬಲ್ ಮಾಡೋದಕ್ಕೂ ಕೂಡ ಈಸಿ ಆಯಿತು 4th. ಓಕೆ, ನೆಕ್ಸ್ಟ್, ನೆಟ್ವರ್ಕಿಂಗ್ ಕೆಪಾಬಿಲಿಟೀಸ್ ಸಚ್ ಆಸ್ LAN ಆ್ಯಂಡ್ WAN ವರ್ ಇಂಟ್ರಡ್ಯೂಸ್ಡ್.
This is also an important features. LAN ಮತ್ತು WAN were also introduced. Next, they use punched cards for input and output. Wrong. ಆಪ್ಷನ್ ಡಿ ಇಸ್ ನಾಟ್ ಕರೆಕ್ಟ್. ಸೊ ಯಾವುದೆಲ್ಲ ಕರೆಕ್ಟ್ ಆಪ್ಷನ್ ಇದೆ, ಎ, ಬಿ ಮತ್ತು ಸಿ ಕರೆಕ್ಟ್ ಇದೆ ಆಪ್ಷನ್ಸ್. ಈ ಥರ ಕ್ವಶನ್ಸ್ನ ತುಂಬ ರಿಲೆವೆಂಟಾಗಿ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿದ್ದಾರೆ. ಯಾವುದೆಲ್ಲ ಕರೆಕ್ಟ್ ಆಪ್ಷನ್ಸ್ ಇದೆ, ಯಾವುದೆಲ್ಲ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಜನ್ರೇಷನ್ಸ್, ಈ ಥರದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಕಾನ್ಸೆಪ್ಟ್ ಕೂಡ ಗ್ರಿಪ್ ಸಿಗುತ್ತೆ ನಿಮಗೆ, ಆ್ಯಂಡ್ ಆಲ್ಸೋ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 15. Which of the following were programming languages widely used in second generation? ಯಾವುದೆಲ್ಲ ಮೋಸ್ಟ್ ಈಸಿಯೆಸ್ಟ್ ಒನ್, ಫಾರ್ಟ್ರಾನ್ ಆ್ಯಂಡ್ ಕೋಬಲ್. ಇದನ್ನು ಹಂಗೆ ನೆನ್ಪಿಟ್ಕೋಬೇಕು. ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ದು ಇಂಟ್ರಡ್ಯೂಸ್ ಆಗಿತ್ತು ಸೆಕೆಂಡ್ ಜನ್ರೇಷನಲ್ಲಿ. ನೆಕ್ಸ್ಟ್, ವಿಚ್ ಆಫ್ ದೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ಕೇಳಿದ್ದಾರೆ. ಅಲ್ಲೂ ಅಷ್ಟೇ ಫಸ್ಟ್ ಜನ್ರೇಷನ್ ಮತ್ತು ಥರ್ಡ್ ಜನ್ರೇಷನ್ ನೋಡಿದ್ವಿ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಜನ್ರೇಷನಿಗೆ ಕೇಳಿದ್ದಾರೆ, ಅದು ಬೇರೆ ಯಾವುದೂ ಇಲ್ಲ, ಆಪ್ಷನ್ ಎ. ಸೊ ನಮಗೆ 3 ಈ ಥರ ಕ್ವಶನಿಂದು ಎಕ್ಸಾಂಪಲ್ ಸಿಕ್ತು. ಹಾಗೆ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಬಂದರೆ ಯೂಸ್ ಆಗುತ್ತೆ. ನೆಕ್ಸ್ಟ್ 17 ಕ್ವೆಶನ್. ದ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಈಸ್ ಆಲ್ಸೋ ನೋನ್ ಫಾರ್ ಇಂಟ್ರೊಡ್ಯೂಸಿಂಗ್ ವಾಟ್ ಫೀಚರ್ಸ್ ಅಂತ ಕೇಳಿದ್ದಾರೆ. ಫೋರ್ತ್ ಜನ್ರೇಷನ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೋ, ಎ ಐ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಶಾರ್ಟ್ ಫಾರ್ಮ್, ಮತ್ತು ಅದು ಯಾವುದೋ ಗೊತ್ತಿಲ್ಲ ಅಂತ ಎಕ್ಸಾಮಲ್ಲಿ ತಲೆಗೆಡಿಸ್ಕೊಬೇಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಾರ್ಟ್ ಫಾರ್ಮಲ್ಲಿ ಎ ಐ ಅಂತ ಕರಿತೀವಿ. ಎ ಐ ಎಲ್ಲ ಆ್ಯಕ್ಚುಲಿ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಬರೋದು, ಸೊ ಇಲ್ಲಿ ಬರಲ್ಲ. ನೆಕ್ಸ್ಟ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ದಿಸ್ ಇಸ್ ದ ಆನ್ಸರ್. ಇದು ಆಲ್ಸೋ ಮೇನ್ ಫೀಚರ್. ನಾನು ನಿಮಗೆ ಬರೆದ್ಬಿಟ್ಟು ತೋರಿಸಿದೆ. ಏನಕ್ಕೆ ಅಂದರೆ ಅದರಲ್ಲಿ ಸರ್ಚ್ ಬಾರ್ ನಾವು ನೋಡ್ಬೋದು, ಮೆನ್ಯೂಸ್ ಇರುತ್ತೆ, ಐಕಾನ್ಸ್ ಇರುತ್ತೆ. ಇದನ್ನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಈ ಥರ ಎಲ್ಲ ಫೀಚರ್ಸ್ನ ಇರೋದಕ್ಕೋಸ್ಕರ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಫೋರ್ತ್ ಜನ್ರೇಷನ್. ನೆಕ್ಸ್ಟ್, ಯೂಸ್ ಆಫ್ ಆಕ್ಟಿವ್ಸ್ ಗೊತ್ತು, ಫಸ್ಟ್ ಜನ್ರೇಷನ್. ನೆಕ್ಸ್ಟ್, ಇದು ಕೂಡ ಫೋರ್ತ್ ಜನ್ರೇಷನ್ಗೆ ಬರಲ್ಲ, ಮೇನ್ ಫ್ರೇಮ್ ಸಿಸ್ಟಮ್ಸ್ ಕೂಡ. ಓಕೆ, ಸೊ ದ ಆನ್ಸರ್ ಈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. Next question, 18th. Which of the following statements are correct about second generation of computers? ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಜನ್ರೇಷನ್. They use vacuum tubes? No. Transistor replaced vacuum tubes? Yes, this is the only correct one. And sorry, next no. High level languages like Fortran was introduced. This is in second generation ಅಲ್ಲ? Yes, Fortran ಮತ್ತು Cobol. They were primarily used in artificial, no. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ ತಕ್ಷಣ ಅದು ಫಿಫ್ತ್ ಜನ್ರೇಷನ್. ಓಕೆನಾ? ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಫಾರ್ ದ ವಿಡಿಯೋ ಆ್ಯಂಡ್ ಸಪೋರ್ಟ್ ಅಸ್. ಮತ್ತು ಯಾರ್ಯಾರು ಈ ಪಾರ್ಟ್ ಅಥವಾ ಈ ವಿಡಿಯೋ ಕಷ್ಟ ಅನಿಸಿದೆ, ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ ವಿಡಿಯೋ ಇದೆ ಇದ್ರದ್ದು ಥಿಯರಿಟಿಕಲ್ ಪಾರ್ಟ್. ಒಂದ್ಸಲ ನೋಡ್ಕೊಬಂದು ಮತ್ತೆ ಪುನಃ ವಿಡಿಯೋ ನೋಡಿ. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೈನ್.